ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬ್ಲೌಸ್ ಕಟ್ಟಿಂಗು ಕಲ್ತ್ಕೊಳ್ಳೋರಿಗೆ ಮಾತ್ರನೇ ಈ ವಿಡಿಯೋ. ಬೈ ಚಾನ್ಸು ಎಲ್ಲ ಸ್ಟಿಚಿಂಗು ಬರೋರು ನೋಡ್ತಿದ್ರೆ ಸ್ಕಿಪ್ ಮಾಡಿ, ವಿಡಿಯೋ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಯಾರು ಕಲಿಬೇಕು ಅಂಥವ್ರಿಗೆ ಮಾತ್ರನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬ್ಯಾಕ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ನ ಇಟ್ಬಿಟ್ಟು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟು ಎಲ್ಲಿಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಬ್ಯಾಕ್ ಕಟ್ ಮಾಡೋದಕ್ಕೆ ಲೈನಿಂಗು ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಂಡಿರ್ತೀವಿ. ಫ್ರಂಟ್ ಕಟ್ ಮಾಡೋದಕ್ಕೆ ಓಪನ್ನು ನಮ್ಮ ಕಡೆಗೆ ಬರೋ ರೀತಿ ಹಾಕ್ಕೊಂಡಿರ್ತೀವಿ. ಈಗ ಬ್ಯಾಕ್ ಸುತ್ತಲೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಬಿಟ್ಟು ಅಳತೆ ಬ್ಲೌಸಲ್ಲಿ ಫಸ್ಟು ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಗೆ ಉಕ್ಸ್ ಪಟ್ಟಿ ಕಡೆ ನಾವು ತಗೊಳ್ಬೇಕು. ಮಾರ್ಕಿಂಗ್ಗೆ ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು, ಇಲ್ಲಿ ಉಕ್ಸ್ ಪಟ್ಟಿ ಹತ್ರನೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ಉಕ್ಸ್ ಪಟ್ಟಿಗೆ ಫೋಲ್ಡ್ ಆಗಿರುತ್ತೆ ಕ್ಲಾತಲ್ಲಿ, ಅದಕ್ಕೋಸ್ಕರ ಒಂದು ಅರ್ಧ ಇಂಚು ನೋಡಿ ಕಾಣ್ತಿದೆ, ಅರ್ಧ ಇಂಚು ನಾನು ಬಿಟ್ಟಿದ್ದೀನಿ. ಈಗ ಬ್ಲೌಸ್ಗಿಂತ ಒಂದು ಅರ್ಧ ಇಂಚು ಕ್ಲಾತ್ ಬಿಟ್ಟೆ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕಿಂಗ್ ಆದಮೇಲೆ ಉಕ್ಸ್ ಪಟ್ಟಿ ಲೆಂತ್ ನೋಡಬೇಕು. ಫ್ರಂಟ್ ಪಟ್ಟಿ ಕಾಜಪಟ್ಟಿ ಉಕ್ಸ್ ಪಟ್ಟಿ ಎಷ್ಟು ಬೇಕು ಅನ್ನೋದು ನಾವು ನೋಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ನಾವು ಕ್ಲಾತ್ ತೊಗೊಳ್ಬೇಕು. ನೆಕ್ ಹತ್ರ ಅರ್ಧ ಇಂಚು ಕೆಳಗಡೆಗೆ ಫಸ್ಟೇ ಬಿಟ್ಟು ನಾವು ಟೇಪನ್ನು ಇಟ್ಕೊಳ್ಬೇಕು. ನೆಕ್ಸ್ಟು ಡಾಟ್ ಪಾಯಿಂಟ್ ತೊಗೊಳ್ಬೇಕು. ಅಳತೆ ಬ್ಲೌಸಲ್ಲಿ ಡಾಟ್ ಪಾಯಿಂಟ್ ಎಷ್ಟಕ್ಕಿದೆ ಅನ್ನೋದು ನೋಡ್ಕೊಳ್ಬೇಕು. ಹಾಗೆಯೇ ಡಾಟ್ ಲೆಂತು ಸಹ ಎಷ್ಟಕ್ಕಿದೆ ಅಂತೇಳ್ಬಿಟ್ಟು ನೋಡ್ಕೊಳ್ಬೇಕು. ಮೇಲೆ ಅರ್ಧ ಇಂಚು ಟೇಪ್ ಬಿಟ್ಟಿದ್ದೀನಿ ನೋಡಿ, ಅಷ್ಟಕ್ಕೆ ಬಿಟ್ಬಿಟ್ಟು ಡಾಟ್ ಪಾಯಿಂಟು ಎಷ್ಟಕ್ಕೆ ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಅಳತೆ ಬ್ಲೌಸಲ್ಲಿ ಡಾಟ್ ಲೆಂತು ನೋಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತ್ ತೊಗೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾರ್ಕ್ ಮಾಡಬೇಕು. ಈ ಕಡೆ 1 ಇಂಚ್, ಆ ಕಡೆ 1 ಇಂಚು ಮೇನ್ ಡಾಟ್ಗೆ ತಗೊಂಡು ಮಾರ್ಕ್ ಮಾಡಿದಾದಮೇಲೆ ಉಕ್ಸ್ ಪಟ್ಟಿ ಕಡೆಗೆ ನಾವು ಜಾಯಿನ್ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸಲ್ಲಿ ಸೈಡಲ್ಲಿ ನಮಗೆ ಎಷ್ಟು ಕ್ಲಾತ್ ಬೇಕು ಅನ್ನೋದು ಸಹ ನೋಡಿ. ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಅಟ್ಯಾಚ್ ಸ್ಟಿಚ್ ಇರುತ್ತಲ್ವ, ಅಲ್ಲಿ ಅರ್ಧ ಇಂಚ್ ಕ್ಲಾತು ಮತ್ತು ಕೆಳಗಡೆ ಅರ್ಧ ಇಂಚ್ ಕ್ಲಾತ್ ಬಿಟ್ಟು ಮಾರ್ಕನ್ನು ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇಟ್ಕೊಂಡು ನಮಗೆ ಡಾಟ್ಸ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ಕ್ಲಾತ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಆದಮೇಲೆ ನೋಡಿ ಲೈನ್ ಹಾಕ್ತಾಯಿದ್ದೀನಿ. ಇದು ಚೆಸ್ಟ್ ಲೈನ್ ಹತ್ರಕ್ಕೆ ಕರೆಕ್ಟಾಗಿ ಸೇರಿಸ್ಕೊಂಡು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಫ್ರಂಟು ಆರ್ಮ್ ಶೇಪ್ ಕೊಡಬೇಕು ಅರ್ಧ ಇಂಚ್ಗೆ. ಉಳಿದಂಥ ಡಾಟ್ಸ್ನೂ ಸಹ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಮೇಯ್ನ್ ಡಾಟ್ ಬೇಸ್ ಮೇಲೆ ಎಲ್ಲ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಸ್ಟಮರ್ದು 3 ಬ್ಲೌಸು ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ. ನಾನು 3 ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಒಂದೇ ಸಲ, ಒಂದೇ ಅಳತೆಗೆ. ಅದಕ್ಕೋಸ್ಕರ ನಾನು ಒಂದೇ ಸಲ ಕಟ್ ಮಾಡ್ತಿದ್ದೀನಿ. ಈಗ ನಾವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ ಹತ್ರ ಮಾತ್ರ ಒಂಚೂರು ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಅದು ಕೆಳಗಡೆ ನೆಕ್ ಹತ್ರ ಮಾಡಬಾರ್ದು, ಕೆಳಗಡೆ ಮಾತ್ರ ಚೂರು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ನೆಕ್ ಹತ್ರ ಬಿಟ್ಟರೆ ನೆಕ್ ಲೂಸ್ ಬರುತ್ತೆ, ಅದರಿಂದ ನೆಕ್ ಹತ್ರ ಬಿಡಬಾರ್ದು, ಕೆಳಗಡೆ ಮಾತ್ರ ಪಟ್ಟಿ ಹತ್ರ ಸ್ವಲ್ಪ ಲೂಸ್ ಬಿಟ್ಕೊಳ್ಬೇಕಲ್ಲಿ. ಉಳಿದಂತೆ ಎಲ್ಲ ಕಡೆನೂ ಮಾರ್ಕ್ ಎಷ್ಟಕ್ಕೆ ಮಾಡಿದರೆ ಅಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಟೈಲರಿಂಗ್ ಕಲಿತಾ ಇರೋರಿಗೋಸ್ಕರ ಫ್ರಂಟ್ ಮಾತ್ರ ಯಾವ ರೀತಿ ಮಾರ್ಕ್ ಮಾಡಬೇಕು ಮತ್ತು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದೊಂದು ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಫ್ರಂಟು ಮಾರ್ಕಿಂಗು ಕನ್ಫ್ಯೂಷನ್ ಇರುತ್ತೆ, ಅದರಿಂದ ನಿಧಾನವಾಗಿ ಅರ್ಥ ಆಗುತ್ತೆ ಅಂತೇಳ್ಬಿಟ್ಟು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಈಗ ಇಷ್ಟೆಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಡಾಟ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಒಂದೊಂದು ನ್ಯಾಚ್ ಕೊಡಬೇಕು. ಹಾಗೆಯೇ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ ಸಹ ನ್ಯಾಚ್ ಕೊಡಬೇಕು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ನಿಮಗೆ ಗೊತ್ತಿರೋ ಟೈಲರಿಂಗ್ ಲರ್ನರ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.